ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋಂ ರಕ್ಷೀಯಮಾಮೃತಾತ್. ಓಂ ನಮಃ ಶಿವಾಯ ನಮಃ ಶಾಂತಾಯ ನಮಃ ಸೋಮಾಯ ಶಂಭವೇ ನಮಃ ಶಿವಾಯ ಕಲ್ಯಾಣೀಪತಯೇ ನಮೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಸೂರ್ಯ ಧನುರಾಶಿ ಪ್ರವೇಶವನ್ನು ಮಾಡೋದ್ರಿಂದ ಧನುರ್ಮಾಸ ಪ್ರಾರಂಭ. ಧನುರ್ಮಾಸ ಬಹಳ ಮುಖ್ಯವಾಗಿ ವಿಷ್ಣುವಿನ ಆರಾಧನೆ, ಜ್ಞಾನ ವೃದ್ಧಿ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು, ಕರ್ಮಗಳನ್ನು ದೂರ ಮಾಡಿಕೊಳ್ತಕ್ಕಂಥದ್ದು, ಆಧ್ಯಾತ್ಮಿಕ ಪ್ರಪಂಚವನ್ನು ಸಾಧನೆ ಮಾಡ್ತಕ್ಕಂಥದ್ದು ಈ ಒಂದು ಧನುರ್ಮಾಸದ ತತ್ವ. ಈ ಧನುರ್ಮಾಸದಲ್ಲಿ ಉತ್ತಮ ಫಲಗಳು ಯಾವ ರಾಶಿಗಳಿಗೆ ಲಭ್ಯವಾಗ್ತದೆ? ಧನುರ್ಮಾಸದ ರಾಶಿಯ ಫಲ ಖಂಡಿತವಾಗಿ ನೋಡಿ, ಈ ಒಂದು ಮಾಸ ನಿಮಗೆ ಯಾರು ಸಾಧಕರಾಗಬೇಕು, ನನ್ನ ಜೀವನದಲ್ಲಿ ನಾನು ಒಳ್ಳೆಯ ಒಂದು ಆರೋಗ್ಯ, ಮತ್ತೊಂದು ಯಾವುದೇ ಒಂದು ಚಟಗಳು, ದಾಸ್ಯರಾಗಿದ್ದ ಚಟಗಳು ಬಿಡಬೇಕು, ಇವೆಲ್ಲ ಕೂಡ ಧನುರ್ಮಾಸ ಪ್ರಾರಂಭ. ಧನುರ್ಮಾಸ ನೋಡಿ 16ನೇ ತಾರೀಕಿಂದ ಜನವರಿ 14 ಸಂಕ್ರಾಂತಿ, ಅಂದರೆ ಮಕರ ಸಂಕ್ರಮಣದವರೆಗೂ, ಅರ್ಥಾತ್ ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶದ ಕಾಲವನ್ನು ನಾವು ಮಕರ ಸಂಕ್ರಮಣದ ಕಾಲ ಅಂತ ಕರೆದ್ವಿ. ಈಗ ಧನುರಾಶಿ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ನೋಡಿ. ಸೂರ್ಯ ಭಾಳ ಮುಖ್ಯವಾಗಿ 16ನೇ ತಾರೀಕು ಪ್ರವೇಶವನ್ನು ಮಾಡ್ತಕ್ಕಂಥ ಸಮಯ. ಅದರಲ್ಲಿ ನೋಡಿ, ಸೂರ್ಯನ ತತ್ವ ಏನು? ರಾಜನ ತತ್ವ. ಹೌದಲ್ವೋ? ಗ್ರಹಗಳ ರಾಜ ಯಾರು? ಸೂರ್ಯ. ರಾಜನ ತತ್ವ ಯಾರು? ಸೂರ್ಯ. ಈ ಸೂರ್ಯನೇ ಭಗವಾನ್ ವಿಷ್ಣುವಿನ ನಾಮಸ್ಮರಣೆ, ಅಂದರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ತಿಂಗಳನ್ನು, ಅಂದರೆ ನಾನು ಏನು ಬೇಡ, ಯುದ್ಧ ಗಿದ್ದ, ಮತ್ತೊಂದು ರಾಜ್ಯ, ಪೊಲಿಟಿಕ್ಸ್ ಏನು ಬೇಡ, ನಾವು ಈ ಒಂದು ಕಾಲವನ್ನು ಸಾಧ್ಯವಾದಷ್ಟು ದೈವಿಕವಾಗಿ ಇಡಬೇಕು ಅಂತಕ್ಕಂಥದ್ದು ರಾಜನ ತತ್ವ. ಆಗಿನ ಕಾಲದಲ್ಲೇ ಗ್ರಹಗಳು ಕೂಡ ನಾವು ಆಧ್ಯಾತ್ಮಿಕವಾಗಿದ್ಬಿಡೋಣ, ಪ್ರಪಂಚದಲ್ಲಿ ಈ ನಾಗಾಲೋಟದಲ್ಲಿ ಓಡ್ತಲೇ ಇರ್ತೀವಿ, ಅಟ್ಲೀಸ್ಟ್ ಈ ಒಂದು ಮಾಸ ನಾವು ಧನುರ್ಮಾಸವನ್ನು ಯಾರು ಖಂಡಿತವಾಗಿ ಈ ಥರ ಒಂದು ತತ್ವ ಆಧಾರಿತವಾಗಿ ಮಾಡ್ತಕ್ಕಂಥದ್ದು ಇರ್ತದೋ ಅಂಥ ರಾಜರೇ ಕೂಡ ಧನುರ್ಮಾಸವನ್ನು, ಅಂದರೆ ಅರ್ಥಾತ್ ಭಗವನ್ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಸಮಯ. ಕೆಲವೊಂದು ಪುರಾಣಗಳಲ್ಲಿ ವಿಷ್ಣುವಿಗೆ ಮಹತ್ವವನ್ನು ಕೊಟ್ಟಿದ್ದಾರೆ. ಈ ಒಂದು ಜಗದಲ್ಲಿ ನಾವು ಆಯಾ ಕುಲದೇವತೆಗಳನ್ನು ಆರಾಧನೆಯನ್ನು ಮಾಡೋದ್ರಿಂದ, ಆಯಾ ಇಷ್ಟದೇವತೆಗಳನ್ನು ಆರಾಧನೆಗಳನ್ನು ಮಾಡೋದ್ರಿಂದ ಧನುರ್ಮಾಸಕ್ಕೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ. ಧನುರ್ ಅರ್ಥ ಮಾಡ್ಕೋಬೇಕು. ಧನುರ್ಮಾಸ 9 ಭಾಳ ವಿಶೇಷವಾಗಿರ್ತಕ್ಕಂಥ ಇನ್ನೊಂದು ವಿಚಾರ, ಯಾರು ಪಿತೃದೋಷದಿಂದ ಬಳಲ್ತಾ ಇದ್ದೀರೋ, ನಿಜವಾಗ್ಲೂ ಹೇಳ್ತೀನಿ, ಧನುರ್ಮಾಸದಲ್ಲಿ ಶ್ರದ್ಧಾಭಕ್ತಿಯಿಂದ ಯಾರು ದೇವರನ್ನು ಆರಾಧನೆಯನ್ನು ಮಾಡ್ತಾರೋ ಭಾಗ್ಯ ವೃದ್ಧಿ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಇದು ಅಷ್ಟೇ ಸತ್ಯ. ಖಂಡಿತವಾಗಿ ಪ್ರತಿ ವರ್ಷ ನಾವು ಧನುರ್ಮಾಸವನ್ನು ಪ್ರಾರಂಭವನ್ನು ಮಾಡಿದ್ದೆ ಆದಾಗ ನಮ್ಮ ಕರ್ಮ ಫಲದಲ್ಲಿ ಶುದ್ಧ ಆಗೇ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ನೀವು ಅಯ್ಯೋ ಗುರುಗಳೇ, ನಾನು ಎಲ್ಲ ಪೂಜೆ ಮಾಡಿಬಿಟ್ಟಿದ್ದೀನಿ, ಎಲ್ಲ ಪುನಸ್ಕಾರ ಮಾಡಿದ್ದೀನಿ. ಅಫ್ಕೋರ್ಸ್ ನೀವು ಮಾಡಿದ್ದೀರಾ, ಬಟ್ ಶ್ರದ್ಧಾಭಕ್ತಿಗಳಿಂದ ಧನುರ್ಮಾಸದಲ್ಲಿ ಮಾಡಿ. ಉತ್ತಮ. ತುಂಬ ನೋಡಿ, ವಾತಾವರಣನೇ ತುಂಬ ಕೊರೆತಕ್ಕಂಥ ಚಳಿ. ನೀವು ಅಯ್ಯಪ್ಪ ಸ್ವಾಮಿ ಮಾಲೆ ಎಲ್ಲ ಹಾಕ್ಕೊಳ್ತಿದ್ದೆ, ಅಯ್ಯಪ್ಪನ ಘೋಷಗಳು ಕೇಳ್ತಾ ಇರ್ತದೆ, ದತ್ತಾತ್ರೇಯ ಘೋಷಗಳು ಕೇಳ್ತಾ ಇರ್ತದೆ. ಇವೆಲ್ಲ ಸಮಯ ನಮಗೆ ಸಾಧನೆಯನ್ನು ಮಾಡಬೇಕು. ಯಾರು ಸಾಧಕರಾಗಬೇಕು, ಯಾರು ನನ್ನ ಜೀವನದಲ್ಲಿ ನನ್ನ ಗುರಿಯನ್ನು ಮುಟ್ಟಬೇಕು, ವಿದ್ಯಾರ್ಥಿಗಳಾಗಿರ್ಬೋದು, ಬಿಸ್ನೆಸ್ಮನ್ ಆಗಿರ್ಬೋದು, ಯಾವುದೇ ವಿಚಾರದಲ್ಲಾಗಿರ್ಬೋದು, ನಾನು ಸಾಧನೆ ಮಾಡಲೇಬೇಕು, ಅಡೆತಡೆಗಳನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥವ್ರು ಈ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಧನುರ್ಮಾಸ ವಿಶೇಷವಾಗಿ ನಮ್ಮ ಕರ್ಮಗಳನ್ನು ದೂರ ಮಾಡುತ್ತೆ, ಪಿತೃದೋಷಗಳಂಥ ದೋಷಗಳನ್ನು ನಿವಾರಣೆ ಮಾಡುತ್ತೆ. ಪಿತೃದೋಷ ಇದ್ದರೆ ನಾವು ಹೋಗಿ ಎಲ್ಲೋ ನದಿ ತೀರದಲ್ಲಿ ಪಿಂಡ ಪ್ರದಾನವನ್ನು ಮಾಡತಕ್ಕಂಥ ಕೆಲಸ ಅಲ್ಲವೇ ಅಲ್ಲ. ಖಂಡಿತವಾಗಿ ನಿಮಗೆ ಪಿತೃದೋಷ ಇದ್ದರೆ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ. ಖಂಡಿತ 100ಕ್ಕೆ 100 ಭಾಗ ನಿಮಗೆ ನಿಮ್ಮ ಜನ್ಮದಲ್ಲೇ ಪಿತೃದೋಷ ಬರಲ್ಲ. ಪಿತೃದೋಷದಿಂದ ನಿಮಗೆ ಏನು ಕೊರತೆ ಆಗಲ್ಲಪ್ಪ, ಭಾಗ್ಯದ ಸಮಸ್ಯೆ ಆಗ್ತದಷ್ಟೆ. ಭಾಗ್ಯದ ಕೊರತೆ ಬೆಳೆಯೋಕ್ಕಾಗಲ್ಲ. ಪಿತೃದೋಷ ಇದ್ದರೆ ಬೆಳೆಯೋಕ್ಕಾಗಲ್ಲ ಅಷ್ಟೆ. ಒಂದು ಸರಿಯಾದಂಥ ಸಮಯಕ್ಕೆ ಸರಿಯಾದಂಥ ಸನ್ಮಾರ್ಗಗಳಾಗಿರ್ಬೋದು, ಅವಕಾಶಗಳು
ಸಿಗದಲೇ ಇರದೆ ಪಿತೃದೋಷದ ತತ್ವ. ಪಿತೃ ಅಂದರೆ ತಂದೆಯಿಂದ ಬಂದ್ಬಿಟ್ಟಿದೆ, ನಿಮಗೆ ತಂದೆ ಏನೋ ಕರ್ಮ ಮಾಡಿದ್ದಾನೆ, ನಿಮಗೆ ಬಂದ್ಬಿಟ್ಟಿದೆ, ಮುತ್ತಾತ ಕರ್ಮ ಮಾಡಿ ಬಂದ್ಬಿಟ್ಟಿದೆ. ದಟ್ ಈಸ್ ನಾಟ್ ಅ ಪಿತೃದೋಷ. ಪಿತೃದೋಷ ಮೀನ್ಸ್ ಓನ್ಲಿ ಭಾಗ್ಯದ ಕೊರತೆ. ಇದು ಸೂರ್ಯ ಭಾಗ್ಯಸ್ಥಾನಕ್ಕೆ ಬಂದಿದ್ದಾನೆ. ನಿಜವಾಗ್ಲೂ ಪರಮಾತ್ಮನೇ ಅಂದರೆ ಸೂರ್ಯ ಭಗವಾನರೇ ಶಿವನ ಪ್ರಾರ್ಥನೆಯನ್ನು ಮಾಡಿದಾಗ ನಮಗೆ ನಿಜವಾಗ್ಲೂ ಪಿತೃದೋಷದಂತಹ ಅನೇಕ ದೋಷಗಳು ನಿವಾರಣೆ ಆಗ್ತಕ್ಕಂಥದ್ದು ಈ ಒಂದು ಸಂದರ್ಭ. ನಾವು ವೈಯಕ್ತಿಕವಾಗಿ ನೋಡಿದಾಗ ದ್ವಾದಶ ರಾಶಿಗಳಿಗೆ ಯಾವ ಫಲಗಳು ಪ್ರಾಪ್ತಿಯಾಗುತ್ತೆ, ಯಾರು ಎಚ್ಚರಿಕೆ, ಯಾರು ಕರ್ಮಗಳನ್ನು ಕಳ್ಕೊಳ್ತಕ್ಕಂಥದ್ದು ಇರ್ತದೆ ನೋಡೋಣ. ಇದು ಧನುರ್ಮಾಸದ ಫಲ. ಮೊದಲು ಮೇಷರಾಶಿ, ಮೇಷಲಗ್ನಕ್ಕೆ ಹೋದಾಗ ಪಂಚಮಾಧಿಪತಿ ನವಮ ಸ್ಥಾನಕ್ಕೆ ಹೋಗ್ತದೆ. ನಿಜವಾಗ್ಲೂ ಅವಕಾಶಗಳು ನಿಮಗೆ ಶತಸಿದ್ಧ. ಕೆಲಸದಲ್ಲಿ ಬದಲಾವಣೆ ಮಾಡ್ಕೋಬೇಕಾ, ದ ಬೆಸ್ಟ್ ಡೇ. ಹಾಗೆ ವಿದೇಶ ಪ್ರಯಾಣಗಳಿಗೆ ಬೆಸ್ಟ್ ಡೇ. ಖಂಡಿತ ಆಧ್ಯಾತ್ಮಿಕ ಸಾಧನೆ ಮಾಡ್ಕೋಬೇಕಾ, ಬೆಸ್ಟ್ ಡೇ. ಪಿತೃದೋಷ ಅಂತ ಅನೇಕ ದೋಷಗಳು ನಿಮ್ಮ ಜಾತಕದಲ್ಲಿ ದೂರ ಆಗಬೇಕಾ, ಧನುರಾಶಿ ಅಂದರೆ ಮೇಷರಾಶಿ ಮೇಷಲಗ್ನಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಅವಕಾಶಗಳು ಸಿಗುತ್ತೆ. ಬಟ್ ಓನ್ಲಿ ದ ಮಂತ್, ಈ ಒಂದು ತಿಂಗಳು ನಿಮಗೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಪ್ರಶಸ್ತವಾಗ್ತದೆ. ಅನೇಕ ದೋಷಗಳು ನಿವಾರಣೆ ಆಗ್ತಕ್ಕಂಥದ್ದು ಇರ್ತದೆ. ಖಂಡಿತವಾಗಿ ಮಾಡಿ. ಮೇಷರಾಶಿ ಮೇಷಲಗ್ನಕ್ಕೆ ಒಂದು ಬದಲಾವಣೆಯ ಸಮಯ, ಖಂಡಿತ ಶುಭವಾಗ್ತದೆ. ವಿಷ್ಣುವಿನ ಆರಾಧನೆ ಮಾಡ್ಕೊಳ್ಳಿ. ಆರೋಗ್ಯದಲ್ಲಿ ವೃದ್ಧಿ, ಆರೋಗ್ಯ ಸಮಸ್ಯೆ ಇರತಕ್ಕಂಥವ್ರು ವಿಷ್ಣು ಸಹಸ್ರನಾಮಗಳನ್ನು ಪಠನೆ ಮಾಡ್ಕೊಳ್ಳಿ, ಅಥವಾ ವಿಷ್ಣುವಿನ ಧನ್ವಂತರಿ ಮಂತ್ರಗಳನ್ನು ಪಠನೆ ಮಾಡ್ಕೊಳ್ಳಿ. ಖಂಡಿತವಾಗಿ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಈ ಒಂದು ಮಾಸದಲ್ಲಿ ಆದಷ್ಟು ಕೂಡ ದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹಾಗೆ ದೇವರಿಗೆ ಷೋಡಶೋಪಚಾರ ಪೂಜೆಗಳನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿ, ಶುಭವಾಗ್ತದೆ. ಅದೇ ರೀತಿಯಾಗಿ ವೃಷಭ ರಾಶಿ ವೃಷಭ ಲಗ್ನಕ್ಕೆ ಚತುರ್ಥಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಚತುರ್ಥಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಭಾಗ್ಯದ ಕೊರತೆ ನಿಮಗೆ ಲಭ್ಯವಾಗ್ತದೆ. ಏನು ಕರ್ಮಗಳನ್ನು ಮಾಡಿದ್ದೀರೋ ವೃಷಭ ರಾಶಿ ವೃಷಭ ಲಗ್ನದವರು, ಇದು ಒಂದು ನಿಮ್ಮ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಕಾಲ. ನನ್ನ ಅನಾಲಿಸಿಸ್ ಪ್ರಕಾರ ಪ್ರತಿ ಧನುರ್ಮಾಸದ ಬೆಳಗಿನ ಜಾವದಲ್ಲೂ ಕೂಡ ನಿಮ್ಮ ಇಷ್ಟ ದೇವತೆಗೆ, ಅದರಲ್ಲೂ ವಿಶೇಷವಾಗಿ ಶಿವನಿಗೆ ನೀವು ನೈವೇದ್ಯವಾಗಿ ಗೋಧಿಯ ಪಾಯಸವನ್ನು ಮಾಡಿ ಹಸುಗಳಿಗೆ ಚಪಾತಿಯನ್ನು ಪ್ರಧಾನವಾಗಿ ಕೊಡಿ. ಬಟ್ ನಿಮಗೆ ಸೈಟ್ ಖರೀದಿ ಮತ್ತೊಂದು ಖರೀದಿ ಯೋಗಕ್ಕಿಂತ ನಿಮ್ಮ ಕರ್ಮಗಳನ್ನು ಕಳೆತಕ್ಕಂಥ ಸಮಸ್ಯೆಗಳು ಹೇಗೆ ಬರುತ್ತೆ ಹೇಳ್ತಾ ಇದ್ದೇನೆ. ಈ ಧನುರ್ಮಾಸ ನಿಮಗೆ ಏನೇನೋ ಅವಕಾಶಗಳು, ಏನೇನೋ ತಪ್ಪುಗಳನ್ನು ಮಾಡಿದ್ದೀರೋ ವೃಷಭ ರಾಶಿ ವೃಷಭ ಲಗ್ನದವರು ಇದನ್ನು ಕಳ್ಕೊಳ್ತಕ್ಕಂಥದ್ದು. ಅಷ್ಟಮ ಸ್ಥಾನ ತ್ಯಾಗದ ಸ್ಥಾನ. ಅಷ್ಟಮ ಸ್ಥಾನ ಏನು, ಗಲೀಜು ಸ್ಥಾನ. ಗಲೀಜನ್ನು ತೊಳ್ಕೊಳ್ತಕ್ಕಂಥದ್ದೇ ಈ ಒಂದು ಧನುರ್ಮಾಸದ ತತ್ವ. ವೃಷಭ ರಾಶಿ ವೃಷಭ ಲಗ್ನಕ್ಕೆ ಖಂಡಿತ ತೊಳ್ಕೊಳ್ಳಿ. ದಿ ಬೆಸ್ಟ್ ಬರ್ತಕ್ಕಂಥ ವರ್ಷ, ಮುಂದೆ ಬರ್ತಕ್ಕಂಥ ವರ್ಷ, ಹೊಸ ವರ್ಷ ನಿಮಗೆ ಅತ್ಯುತ್ತಮವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಈ ಗಲೀಜು ಯಾವಾಗ ತೊಳ್ಕೊಳ್ತೀರೋ ವೆರಿ ವೆರಿ ಗುಡ್. ಅದಕ್ಕೋಸ್ಕರ ಶಿವನ ಆರಾಧನೆ ಭಾಳ ವಿಶೇಷತೆ. ಗೋಧಿಯ ಪಾಯಸ ಖಾದ್ಯವಾಗಿ ನೈವೇದ್ಯವನ್ನು ಮಾಡಿ, ಜೊತೆಗೆ ಚಪಾತಿಗಳನ್ನು ಹಸುಗಳಿಗೆ ಕೊಡ್ತಕ್ಕಂಥದ್ದು, ಇವೆಲ್ಲ ನಿಮಗೆ ಶುಭವನ್ನು ಕೊಡುತ್ತೆ. ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಮಿಥುನ ರಾಶಿ ಮಿಥುನ ಲಗ್ನ, ತೃತೀಯಾಧಿಪತಿ ಸಪ್ತಮದಲ್ಲಿದ್ದಾನೆ. ನೀವು ಈ ಒಂದು ಸಂದರ್ಭ ನಿಮ್ಮ ಪ್ರಾಣಶಕ್ತಿಯನ್ನು ಎಚ್ಚರವನ್ನುಗೊಳಿಸ್ತಕ್ಕಂಥ ಸಂದರ್ಭ. ಸಪ್ತಮ ಕೇಂದ್ರ ಗುರು ಸ್ಥಾನದಲ್ಲಿದ್ದಾನೆ. ಸೂರ್ಯ ನೇರವಾಗಿ ಮಿಥುನ ರಾಶಿಯನ್ನು ನೋಡ್ತಾನೆ, ಮಿಥುನ ರಾಶಿ ಲಗ್ನವನ್ನು ನೋಡ್ತಾನೆ. ಈ ಸಂದರ್ಭ ಕೇವಲ ನೀವು ಮ್ಯಾಕ್ಸಿಮಮ್ ನಿರ್ಧಾರಗಳು, ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳು ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಬರುತ್ತೆ. ಒಂದು ಸಂಧಾನ ಬೇಕಾ ಮಿಥುನ ರಾಶಿಗೆ, ದಿ ಬೆಸ್ಟ್ ವಾರ. ಒಂದು ಸಂಧಾನಕ್ಕೆ ವಿಶೇಷವಾಗಿರ್ತಕ್ಕಂಥ ಫಲಪ್ರಶಸ್ತ ಸಿಗ್ತದೆ. ದಾಂಪತ್ಯ ಜೊತೆಗೆ ಈ ಬಿಸ್ನೆಸ್ಸಲ್ಲಿ ಅಥವಾ ಏನಾದರೂ ನಿಮಗೆ ಮದುವೆ ವಿಚಾರಗಳಲ್ಲಿ ಅಡೆತಡೆಗಳಾಗ್ತಿತ್ತು, ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಧನುರ್ಮಾಸ ಫಲಗಳನ್ನು ನೀವು ಕಾಣ್ತಕ್ಕಂಥದ್ದು ಇರ್ತದೆ. ಅಫ್ಕೋರ್ಸ್ ಸಪ್ತಮ ಸ್ಥಾನ ನಿಮ್ಮ ನಿಜವಾಗ್ಲೂ ವಿಲ್ ಪವರ್ ಜಾಸ್ತಿ ಆಗ್ತದೆ. ಪಂಚಮ ಸ್ಥಾನ ಅಧಿಪತಿಯಾಗಿರ್ತಕ್ಕಂಥದ್ದು ಸೂರ್ಯ. ಆರೋಗ್ಯದಲ್ಲಿ ಮ್ಯಾಕ್ಸಿಮಮ್ ಬರುತ್ತೆ. ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗಿನ ಬಾಂಧವ್ಯ 100ಕ್ಕೆ 100 ದ್ವಿಗುಣವಾಗ್ತದೆ. ಡೋಂಟ್ ಡಿಲೇ ದಿಸ್ ಟೈಮ್ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ. ಈ ಒಂದು ಸಂದರ್ಭವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ದಾಂಪತ್ಯದಲ್ಲಿ ವಿರಸ ಇತ್ತು, ಅಫ್ಕೋರ್ಸ್ ಒಂದು ಸಂಧಾನ ಆಗ್ತಕ್ಕಂಥದ್ದು ಇರ್ತದೆ.
ಮ್ಯಾಕ್ಸಿಮಮ್ ಯಾವುದಾದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ನಿಮ್ಮನ್ನು ಕೈ ಹಿಡಿತಕ್ಕಂಥ ಸಾಧ್ಯತೆಗಳು ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಬರುತ್ತೆ. 9ರ ಸ್ಥಾನ ಸಪ್ತಮ, ಯಾರಾದರೂ ಒಬ್ಬರು ಬಂದು ಕೈ ಹಿಡಿತಕ್ಕಂಥದ್ದು ನಿಮ್ಮಲ್ಲಿದ್ದೇ ಇರ್ತದೆ. ಬಟ್ ಒನ್ ಥಿಂಗ್, ಸಾಧ್ಯವಾದಷ್ಟು ಕೂಡ ಉತ್ತಮ ಕರ್ಮಗಳನ್ನು ಮಿಥುನ ರಾಶಿ ಮಿಥುನ ಲಗ್ನದವರು ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಗುಡ್ ಆಗ್ತಕ್ಕಂಥದ್ದು ಇರ್ತದೆ, ಶುಭ ಫಲ ಪ್ರಾಪ್ತಿ. ಅದೇ ರೀತಿಯಾಗಿ ಕಟಕ ರಾಶಿ ಕಟಕ ಲಗ್ನಕ್ಕೆ ಪಿತೃದೋಷ ಇರ್ತಕ್ಕಂಥ ಸಂದರ್ಭಗಳು ನಿಮ್ಮ ಜಾತಕದಲ್ಲಿದ್ದು ಈಗಿನ ಒಂದು ಸಂದರ್ಭದಲ್ಲಿ ಸೂರ್ಯನ ಪ್ರವೇಶ 6ರ ಸ್ಥಾನಕ್ಕೆ ಹೋಗೋದ್ರಿಂದ ನಿಜವಾಗ್ಲೂ ಆ ದೋಷವನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಹಾಗೂ ಹಣಕಾಸಿನ ವೃದ್ಧಿ ಇರ್ತಕ್ಕಂಥ ಮಾಸ. ದೈವಿಕ ಕೆಲಸಗಳಲ್ಲಿ ತೊಡಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ದೈವಿಕ ಕೆಲಸ ಮ್ಯಾಕ್ಸಿಮಮ್ ನಿಮಗೆ ಶುಭ ಫಲ ಪ್ರಾಪ್ತಿ ಆಗುತ್ತೆ. ಈ ಒಂದು ಮಾಸದಲ್ಲಿ ಯಾರು ಕೂಡ ನಿಮ್ಮ ದೈವದ ಆರಾಧನೆಯನ್ನು ಮಾಡ್ತಿರೋ ಮ್ಯಾಕ್ಸಿಮಮ್ ಕಟಕ ರಾಶಿ ಕಟಕ ಲಗ್ನಕ್ಕೆ ನಿಮ್ಮ ಎಲ್ಲ ಕರ್ಮಗಳು 6ರ ಸ್ಥಾನ ಕರ್ಮಸ್ಥಾನ ಅಂತ ಕರ್ತೀವಿ, ಶುದ್ಧಿ ಆಗ್ತಕ್ಕಂಥದ್ದು ಇರ್ತದೆ, ಶುದ್ಧಿ ಬರ್ತಕ್ಕಂಥದ್ದು ಇರ್ತದೆ. ಅಫ್ಕೋರ್ಸ್ ದ ಬೆಸ್ಟ್ ಟೈಮ್ ಕಟಕ ರಾಶಿ ಕಟಕ ಲಗ್ನಕ್ಕೆ ಈ ಒಂದು ಮಾಸವನ್ನು ಸದುಪಯೋಗ ಮಾಡಿಕೊಳ್ಳಿ. ಹಾಗೆ ಸಿಂಹರಾಶಿ ಸಿಂಹ ಲಗ್ನಕ್ಕೆ ರಾಜತತ್ವವನ್ನು ಹೋಗಿ ಈಗ ನೀವು ಕೇವಲ ಒಬ್ಬ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗಳಾಗಿ ಬೆಳಿತೀರಿ. ಮ್ಯಾಕ್ಸಿಮಮ್ ಆರೋಗ್ಯದಲ್ಲಿ ವೃದ್ಧಿ ಬರ್ತದೆ. ಪಂಚಮಾಧಿಪತಿ ಆಗಿರ್ತಕ್ಕಂಥವನು ಬೆಳಗ್ಗೆ ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮ ಸ್ಥಾನಕ್ಕೆ ಇದೊಂದು ರೀತಿಯಾಗಿ ರಾಜಯೋಗ. ನಿಜವಾಗ್ಲೂ ದಿ ಬೆಸ್ಟ್ ಡೇ ನೋಡಿ. ಈ ಧನುರ್ಮಾಸದಲ್ಲಿ ಶುಭ ಕಾರ್ಯಗಳು ನಿಷಿದ್ಧ, ಹೌದು ಸತ್ಯ. ಯಾಕೆ? ರಾಜನೇ ಒಂದು ದೇವತ್ವವನ್ನು ದೇವರಿಗೆ ಒಂದು ಪ್ರಶಸ್ತವನ್ನು ಕೊಟ್ಟಿರತಕ್ಕಾದಾಗ ರಾಜ್ಯದ ಪ್ರಜೆಗಳು ಸುಖ ಈ ಥರ ಸಂಭ್ರಮಗಳನ್ನು ಮಾಡಬೇಕು ಅಂತ ಕಾನೂನು ಇದೆಯಾ? ನೆವರ್. ಅದಕ್ಕೋಸ್ಕರ ಧನುರ್ಮಾಸ ಏನು ಶುಭ ಕಾರ್ಯಗಳನ್ನು ನಿಷಿದ್ಧ ಮಾಡಿ ದೈವಿಕ ಕಾರ್ಯಗಳನ್ನು ಪ್ರೊಸೆಸ್ ಮಾಡ್ಕೊಳ್ಳಿ ಅಂತಕ್ಕಂಥದ್ದೇ ತತ್ವ. ಈ ಇದು ಸಿಂಹರಾಶಿ ಸಿಂಹಲಗ್ನದವ್ರಿಗೆ ಆರೋಗ್ಯ ವೃದ್ಧಿ, ದೈವಿಕವಾಗಿರ್ತಕ್ಕಂಥ ಸ್ವಭಾವವನ್ನು ಮಾಡ್ಬೋದು. ಯಾರು ಸಮಸ್ಯೆಗಳಿಂದ ಬಳಲ್ತಿದ್ದೀರೋ ಖಂಡಿತವಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ. 100ಕ್ಕೆ 100 ಭಾಗ ನಿಮ್ಮ ಯಶಸ್ಸು ಸಿಗ್ತದೆ. ಆರೋಗ್ಯ ವೃದ್ಧಿ, ಬದಲಾವಣೆ, ಹಣಕಾಸಿನ ವೃದ್ಧಿ ಇರ್ತಕ್ಕಂಥ ಸಮಯ ಕೂಡ ಆಗ್ತಕ್ಕಂಥದ್ದು ಧನುರಾಶಿ ಈ ಸಿಂಹರಾಶಿ ಸಿಂಹಲಗ್ನಕ್ಕೆ ಲಭ್ಯವಾಗ್ತದೆ. ಅದೇ ರೀತಿಯಾಗಿ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಖಂಡಿತ ನಿಮ್ಮ ಒಂದು ನಿರ್ಧಾರಗಳು ಸಫಲವನ್ನು ಕಾಣ್ತಕ್ಕಂಥ ಮಾರ್ಗ. ಯಾರು ವಿದ್ಯಾರ್ಜನೆ ಮಾಡಬೇಕು, ಜ್ಞಾನಾರ್ಜನೆಯನ್ನು ಮಾಡಬೇಕು, ಕನ್ಯಾ ರಾಶಿ ಕನ್ಯಾ ಲಗ್ನದವರಾಗಿದ್ದರೆ ಖಂಡಿತವಾಗಿ ಇದೊಂದು ಕಾಲ. ಯಾರು ನಿಮ್ಮ ಇಷ್ಟದೇವತೆಯನ್ನು ಸರಳವಾಗಿ ಪೂಜೆಯನ್ನು ಮಾಡ್ತಿರೋ, ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡ್ತಿರೋ, ಭಾವಯುಕ್ತವಾಗಿ ಪೂಜೆಯನ್ನು ಮಾಡ್ತಿರೋ, ನೀವು ಒಂದು ಕನಸನ್ನು ನನಸನ್ನಾಗಿ ಮಾಡ್ಕೊಳ್ತಕ್ಕಂಥ ಕಾಲ, ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾಲವಾಗಿ ಪರಿಣಾಮವನ್ನು ಬೀರುತ್ತೆ. ತಾಯಿಯ ಪ್ರೀತಿ, ಒಂದು ಆಡಳಿತವಾಗಿರ್ತಕ್ಕಂಥ ಸಂಸ್ಕೃತಿ ನಿಮ್ಮಲ್ಲಿ ಬೆಳೀತದೆ. ಮ್ಯಾಕ್ಸಿಮಮ್ ಈ ಕೆಲಸಗಳನ್ನು ಮಾಡಿಕೊಳ್ಳಿ. ಹಾಗೆ ತುಲಾರಾಶಿ ತುಲಾಲಗ್ನ 11ರ ಅಧಿಪತಿ ಆಗಿರ್ತಕ್ಕಂಥ ತೃತೀಯ ಭಾವ. ಖಂಡಿತ ಈ ತುಲಾರಾಶಿ ತುಲಾಲಗ್ನಕ್ಕೆ ಈ ಒಂದು ಧನುರ್ಮಾಸ ಸುಮ್ಮನೆ ಕೂರ್ತಕ್ಕಂಥ ಕಾಲವಲ್ಲ. ಸುಮ್ಮನೆ ಕೂತ್ರಿ ಮುಗೀತು ನಿಮ್ಮ ಕತೆ. ಏನಾದರೂ ಸಾಧನೆ ಮಾಡಿ, ದ ವಿಲ್ ಪವರ್ನ ಜಾಸ್ತಿ ಮಾಡ್ಕೊಳ್ಳಿ. ನಾನು ಈ ಕೆಲಸ ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ತತ್ವ ಆಧಾರದ ಮೇಲೆ ದೇವರ ಆರಾಧನೆ, ನಿಮ್ಮ ಕೆಲಸಗಳಿಗೆ ಹೆಚ್ಚಿನ ಪ್ರಶಸ್ತವನ್ನು ಕೊಡಿ. ಸುತ್ತಿ, ಧಾರ್ಮಿಕವಾಗಿ ಸುತ್ತಿ, ಅರ್ಥಾತ್ ನಿಮ್ಮ ಕೆಲಸದಲ್ಲಿ ಸುತ್ತಿ, ಅಂದರೆ ಸುಮ್ಮನೆ ಓಡಾಡಬೇಡಿ. ಮನೆ ಬಿಟ್ಟು ಆಚೆ ಹೋಗಿ, ಮ್ಯಾಕ್ಸಿಮಮ್ ಲಾಭ ಬರ್ತದೆ. ಹಾಗೆ ದೇವರ ಅನುಗ್ರಹನೂ ಲಭ್ಯ ಸಿಗ್ತದೆ. ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗ್ತಕ್ಕಂಥದ್ದೇ ಇರುತ್ತೆ. ಖಂಡಿತವಾಗಿ ಸುಖ ಜೀವನ ಮುಂದೆ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಖಂಡಿತ ನನ್ನ ಮಾತನ್ನು 100ಕ್ಕೆ 100 ಭಾಗ ತಗೊಂಡು ಆಧ್ಯಾತ್ಮಿಕವಾಗಿ ಸಾಧನೆಯನ್ನು ಮಾಡಿಕೊಳ್ಳಿ, ಶುಭವಾಗ್ತದೆ. ಅದೇ ರೀತಿಯಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಸೂರ್ಯ ಧನಸ್ಥಾನ. ಖಂಡಿತವಾಗಿ ದಾನ ಧರ್ಮವನ್ನು ಮಾಡಿ, ಇದು ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಯಾರು ವೃದ್ಧರಿರ್ತಾರೋ ವೃದ್ಧರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಹಣಕಾಸು ದ್ವಿಗುಣವಾಗೋದ್ರಲ್ಲಿ 2 ಮಾತೇ ಇಲ್ಲ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಇದು ದಾನ ಧರ್ಮದ ಕಾಲ. ಅದರಲ್ಲೂ ಮಾತು ವಿಶೇಷವಾಗಿ ದೈವಿಕತ್ವವನ್ನು ಬರುತ್ತೆ. ಆ ರಾಜಕೀಯ ಮನೋಭಾವತೆಯಲ್ಲಿ ವಿಶೇಷವಾಗ್ತದೆ. ಅನೇಕ ಸಮಾರಂಭಗಳಲ್ಲಿ 100ಕ್ಕೆ 100 ಭಾಗ ನಿಮ್ಮ ಅಭಿವ್ಯಕ್ತಿಯಾಗಿ ಬೆಳೀತಕ್ಕಂಥದ್ದು ಈ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕಿರುತ್ತೆ. ಅಫ್ಕೋರ್ಸ್ ಇಸ್ ಅ ವೆರಿ ಗುಡ್ ಟೈಮ್ ಕೂಡ. ಅದೇ ರೀತಿಯಾಗಿ ಧನುರಾಶಿ ಧನು ಲಗ್ನಕ್ಕೆ ಒಂದು ಬದಲಾವಣೆಯ ಸಮಯ, ರಾಜಯೋಗದ ತತ್ವ.
ನೋಡಿ, ಕೆಲವೊಂದು ರಾಶಿ ಸಿಂಹ ರಾಶಿ ಸಿಂಹ ಲಗ್ನಕ್ಕೆ ರಾಜಯೋಗ, ಅದೇ ರೀತಿ ಧನುರಾಶಿ ಧನುಲಗ್ನಕ್ಕೆ ರಾಜಯೋಗ. 100ಕ್ಕೆ 100 ಭಾಗ ನೀವೇನೇ ಕೆಲಸ ಮಾಡಿದ್ರು ಸಕ್ಸಸ್ ರೇಟ್ ಧನುರಾಶಿ ಸಿಗುತ್ತೆ. ಬಟ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿ, ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಳಿ. 9ರ ಸ್ಥಾನ ಜ್ಞಾನಸ್ಥಾನ. ಈ ಜ್ಞಾನವನ್ನು ಯಾವಾಗ ವೃದ್ಧಿಯನ್ನು ಮಾಡ್ಕೊಳ್ತಿರೋ ಧನುರಾಶಿಯವರಿಗೆ ನಿಮ್ಮ ಸಂಚಿತ ಫಲಗಳು, ಸಂಚಿತ ಕರ್ಮ ನಾಶವಾಗ್ತಕ್ಕಂಥದ್ದು ಇದ್ದೇ ಇರುತ್ತೆ. ಶಿವನ ಆರಾಧನೆ ಭಾಳ ಬೆಸ್ಟ್. ಧನುರಾಶಿ ಧನುಲಗ್ನಕ್ಕೆ ಅತ್ಯುತ್ತಮ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಇರ್ತದೆ. ಅದೇ ರೀತಿ ಮಕರ ರಾಶಿ ಮಕರ ಲಗ್ನಕ್ಕೆ ನೋಡೋಣ. ನೀವು ಈ ಒಂದು ಕಾಲ ವಿಪರೀತ 8-12ಕ್ಕೆ ಸ್ಥಾನಕ್ಕೆ ಬರುತ್ತೆ. ವಿಪರೀತ ರಾಜಯೋಗ ನಿಮ್ಮ ಅನೇಕ ದೋಷಗಳನ್ನು ಕಳೀತಕ್ಕಂಥ ಸಮಯ. ಕುತ್ಕೊಂಬಿಡಿ ಮಕರ ರಾಶಿಯವರು, ನೀವು ದೇವರ ಜಪದಲ್ಲಿ. ನೀವು ಕೆಲಸ ಬಿಟ್ಟಲ್ಲ, ಅಟ್ಲೀಸ್ಟ್ ನಿಮ್ಮ ಭಾವಗಳು ಯಾವಾಗಲೂ ದೈವ ಸ್ಮರಣೆಯನ್ನು ಮಾಡಲಿ. ಗೋಧಿಯ ಪಾಯಸವನ್ನು ದೇವರಿಗೆ ನೈವೇದ್ಯವನ್ನವಾಗಿ ಮಾಡಿ. ಹಾಗೆ ತಂದೆಗೆ ಸಮಾನರಾಗಿರ್ತಕ್ಕಂಥವ್ರ ಹತ್ರ ಆಶೀರ್ವಾದ ತಗೊಳ್ಳಿ. ಯಾರ್ಯಾರು ಮಕರ ರಾಶಿ ತಂದೆ ಹೇಟ್ ಮಾಡ್ತಾ ಇದ್ದೀರೋ ಈ ಕಾಲ ನೀವು ಸಂಧಾನವನ್ನು ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲೇ ನಿಮಗೆ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದೇ ಇರುತ್ತೆ. ತಂದೆಯನ್ನು ಆಚೆ ಬಿಟ್ಟಿದ್ದೀರೋ, ತಂದೆಯನ್ನು ನೋಡ್ಕೊಳ್ತಾ ಇಲ್ವೋ, ತಂದೆಯನ್ನು ಹೇಟ್ ಮಾಡ್ತಾ ಇದ್ದೀರೋ, ಗೋ ಆ್ಯಂಡ್ ಕಾಂಪ್ರಮೈಸ್ ವಿತ್ ದೆಮ್. ಇದು ನಿಮಗೆ ಅತ್ಯಂತ ಫಲವನ್ನು ಕೊಡುತ್ತೆ. ನಿಮ್ಮ ಜೀವನದಲ್ಲಿ ಕಷ್ಟ ನಷ್ಟಗಳನ್ನು ದೂರ ಮಾಡೋದರಲ್ಲಿ ಸತ್ಯ. ಕುಂಭರಾಶಿ ಕುಂಭಲಗ್ನ, ನಿಜವಾಗ್ಲೂ ಕುಂಭರಾಶಿ ಕುಂಭಲಗ್ನಕ್ಕೆ ಇದು ಒಂದು ಆಧ್ಯಾತ್ಮಿಕ ಸಾಧನೆಗೆ ಯಶಸ್ಸನ್ನು ತರ್ತಕ್ಕಂಥ ಸಮಯ. ನಿಮ್ಮ ಡಿಸೈರ್ ಅಂತ ಕರೆದ್ವಿ, ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ಸಮಯ, ವ್ಯಾಪಾರ ವೃದ್ಧಿ ಇರ್ತಕ್ಕಂಥ ಸಮಯ. ಅಫ್ಕೋರ್ಸ್ 100ಕ್ಕೆ 100 ಭಾಗ ಧರ್ಮ ಪ್ರಚಾರವನ್ನು ಮಾಡ್ತಕ್ಕಂಥ ಸಮಯ. ಕುಂಭರಾಶಿ ಕುಂಭಲಗ್ನದವರು ಸದುಪಯೋಗ ಮಾಡಿಕೊಳ್ಳಿ. ನಿಮಗೆ ಅವಕಾಶಗಳು ಮೋಸ್ಟ್ ಪ್ರಾಬಬಲಿ ಸೂಪರ್ ಆಗಿರುತ್ತೆ. ಅದೇ ರೀತಿಯಾಗಿ ಮೀನರಾಶಿ ಮೀನಲಗ್ನಕ್ಕೆ ನೋಡೋಣ. ಮೀನರಾಶಿ ಮೀನಲಗ್ನಕ್ಕೆ ಈ ಒಂದು ಕಾಲ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸ್ತಕ್ಕಂಥ ಕಾಲ. ದೈವಿಕವಾಗಿ ಪ್ರಯತ್ನವನ್ನು ಮಾಡಿ. ಈ ಒಂದು ಮಾಸವನ್ನು ಯಾರು ಸರಿಯಾಗಿ ಉಪಯೋಗಿಸ್ಕೊಳ್ತಾರೋ ಮೀನರಾಶಿ ಮೀನಲಗ್ನದವರು ಸರ್ಕಾರಿ ಕೆಲಸಗಳಂಥ ಯೋಗ ಭಾಗ್ಯ ಲಭ್ಯತೆ ಸಿಗುತ್ತೆ. ಯಾರಾದರೂ ಒಂದು ಸಹಾಯ ಹಸ್ತ ಸಿಗ್ತಕ್ಕಂಥರುತ್ತೆ. ಹಣಕಾಸು ವೃದ್ಧಿ, ಕೆಲಸದಲ್ಲಿ ವೃದ್ಧಿ ಮ್ಯಾಕ್ಸಿಮಮ್ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಖಂಡಿತ ಮೀನರಾಶಿ ಮೀನಲಗ್ನದವರು ಸಹಿತ ಈ ಧನುರ್ಮಾಸವನ್ನು ಆಧ್ಯಾತ್ಮಿಕ ಮಾಸವನ್ನಾಗಿ ಮಾಡಿಕೊಳ್ಳಿ. ಸಾಧನೆ ನಿಮಗೆ 100ಕ್ಕೆ 100 ಭಾಗ ಲಭ್ಯತೆ ಇರುತ್ತೆ. ಇಷ್ಟು ಈ ಧನುರ್ಮಾಸದ ಫಲ. 12 ರಾಶಿ ಲಗ್ನದವ್ರಿಗೆ, ಅದರಲ್ಲೂ ಸೂರ್ಯದಶ ಸೂರ್ಯ ಮುಕ್ತಿ ನಡೀತಾ ಇದ್ದಂತೂ ಅದ್ಭುತವಾಗಿರತಕ್ಕಂಥ ಫಲ ಸಿಗುತ್ತೆ. ಈ ಒಂದು ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ. ಖಂಡಿತವಾಗಿ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.